ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ನಾವು ಈ ಪ್ರಪಂಚದಲ್ಲಿರುವ 10 ಪವರ್ಫುಲ್ ಕರೆನ್ಸಿಗಳ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಈ ದೇಶಗಳಿಗೆ ಹೋಗಿ ಒಂದು ಚಿಕ್ಕ ಕೆಲಸ ಮಾಡಿದ್ರೂ ಬರುವ ಸಂಬಳ ಅದು ಭಾರತೀಯ ರೂಪಾಯಿಯಲ್ಲಿ ಲಕ್ಷಗಳಿಗೆ ಸಮವಾಗುತ್ತೆ. ಹಾಗೇನೆ ಪ್ರಸ್ತುತ ಆ ದೇಶದಲ್ಲಿ ಎಷ್ಟು ಭಾರತೀಯರು ಕೆಲಸ ಮಾಡ್ತಿದ್ದಾರೆ, ಎಷ್ಟು ಸಂಪಾದನೆ ಮಾಡ್ತಿದ್ದಾರೆ, ಈ ವಿಷಯಗಳೆಲ್ಲಾನು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರ್ತವೆ. ಅದನ್ನೇ ಈ ವಿಡಿಯೋದಲ್ಲಿ ಮಾತನಾಡಿಕೊಳ್ಳೋಣ. ಇದಕ್ಕಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಹಾಗೇನೆ ಈ ರೀತಿ ಆಸಕ್ತಿಯಾದ ವಿಡಿಯೋಗಳನ್ನ ತಪ್ಪದೆ ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಈ ಲಿಸ್ಟ್ ಅಲ್ಲಿ ಮೊದಲನೇದಾಗಿ ನಂಬರ್ 10 US ಡಾಲರ್. US ಡಾಲರ್ ಅನ್ನೋದು ಪ್ರಪಂಚದಲ್ಲೇ ಬಲಿಷ್ಠವಾದ ಕರೆನ್ಸಿ. ಇದು ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿ ವಹಿವಾಟಾಗುವ ಕರೆನ್ಸಿ. ಇದು ನಿರಂತರವಾಗಿ ಬಲಿಷ್ಠವಾಗಲು ಪ್ರಧಾನ ಕಾರಣ ಏನಂದ್ರೆ ಇದಕ್ಕೆ ಅನೇಕ ಗ್ರಾಹಕರಿರ್ತಾರೆ. ಅದನ್ನು ಅಂತಾರಾಷ್ಟ್ರೀಯ ವಹಿವಾಟುಗಳಿಗೋಸ್ಕರ ಉಪಯೋಗಿಸ್ತಾರೆ. ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಕರೆನ್ಸಿ. ಇದರಿಂದ ಇದರ ಬೆಲೆ ಪ್ರತಿ ಗಂಟೆಗೆ ಬದಲಾಗ್ತಾ ಇರುತ್ತೆ. ಇದರ ಜೊತೆಗೆ ಅಮೆರಿಕದಲ್ಲಿ ಒಂದು ಗಂಟೆಗೆ ಅತಿ ಕಡಿಮೆ ವೇತನ ಸರಿಸುಮಾರು $12 ಇರುತ್ತೆ. ಇದೇ ಕಾರಣದಿಂದ ಪ್ರಪಂಚದಲ್ಲೇ ಅತಿ ಹೆಚ್ಚು ಪರ್ ಕ್ಯಾಪಿಟಾ ಇನ್ಕಮ್ ಹೊಂದಿರುವ ದೇಶವಾಗಿ 5ನೇ ಸ್ಥಾನದಲ್ಲಿ ಅಮೆರಿಕ ಇದೆ. ಅಮೆರಿಕ ಶ್ರೀಮಂತ ದೇಶ ಆಗಿರೋದ್ರಿಂದ ಪ್ರಸ್ತುತ 20 ಲಕ್ಷಕ್ಕಿಂತ ಹೆಚ್ಚಿನ ಭಾರತೀಯರು ಅಮೆರಿಕದಲ್ಲಿ ನೆಲೆಸಿದ್ದಾರೆ. ಆದ್ರೆ ಒಂದು ಸರ್ವೆ ಪ್ರಕಾರ ಅಮೆರಿಕದಲ್ಲಿ ಒಬ್ಬ ವ್ಯಕ್ತಿಯ ಒಂದು ತಿಂಗಳ ಖರ್ಚು ವೆಚ್ಚ $300 ಇಂದ $6,000 ವರೆಗೂ ಇರುತ್ತೆ. ಪ್ರಸ್ತುತ ಒಂದು ಅಮೆರಿಕನ್ ಡಾಲರ್ ನಮ್ಮ ಭಾರತದ $86.25 ಸಮವಾಗಿದೆ. ನಂಬರ್ 9 ಬೆರ್ಮುಡಿಯನ್ ಡಾಲರ್. ಬೆರ್ಮುಡಿಯನ್ ಡಾಲರ್ ಅನ್ನೋದು ಬೆರ್ಮುಡಾ ದೇಶದ ಕರೆನ್ಸಿ. ಒಂದು ಬೆರ್ಮುಡಿಯನ್ ಡಾಲರ್ ಭಾರತದ $73 ಸಮವಾಗುತ್ತೆ. ಬೆರ್ಮುಡಾದ ಗರಿಷ್ಠ ಕರೆನ್ಸಿ 71,000. ಪ್ರಪಂಚದಲ್ಲಿ ಅತಿ ಹೆಚ್ಚು ಪರ್ ಕ್ಯಾಪಿಟಾ ಇನ್ಕಮ್ ಹೊಂದಿರುವ 4ನೇ ದೇಶ ಇದು. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ವಾರ್ಷಿಕವಾಗಿ $1,70,000 ಸಂಪಾದಿಸ್ತಾನೆ. ಅಂದ್ರೆ ಭಾರತೀಯ ಕರೆನ್ಸಿ ಪ್ರಕಾರ ವರ್ಷಕ್ಕೆ ಸರಿಸುಮಾರು $75 ಲಕ್ಷ. ಹಾಗೇನೆ ಒಂದು ಸರ್ವೆ ಪ್ರಕಾರ ಇಲ್ಲಿ ಒಬ್ಬ ವ್ಯಕ್ತಿಯ ಒಂದು ತಿಂಗಳಿನ ಖರ್ಚು ವೆಚ್ಚ $500 ಬೆರ್ಮುಡಿಯನ್ ಡಾಲರ್ ಇಂದ $2,000 ಬೆರ್ಮುಡಿಯನ್ ಡಾಲರ್ ವರೆಗೂ ಹೋಗುತ್ತೆ. ಬೆರ್ಮುಡಾದಲ್ಲಿ ನಿವಾಸಿಸುವ ಅನೇಕ ವ್ಯಕ್ತಿಗಳು ವಿಮಾ ಹಾಗೂ ಫೈನಾನ್ಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ಪ್ರಸ್ತುತ ಇಲ್ಲಿ ಇದೇ ನಡೀತಾ ಇದೆ. ನಂಬರ್ 8 ಸ್ವಿಸ್ ಫ್ರಾಂಕ್. ಸ್ವಿಸ್ ಫ್ರಾಂಕ್ ಅನ್ನೋದು ಸ್ವಿಟ್ಜರ್ಲೆಂಡ್ ಹಾಗೂ ಲಿಂಚ್ಪಿನ್ ಕರೆನ್ಸಿ ಆಗಿದೆ. ಇವೆರಡು ದೇಶಗಳು ವಿಶ್ವದ ಅತ್ಯಂತ ದುಬಾರಿ ದೇಶಗಳಲ್ಲಿ ಒಂದಾಗಿವೆ. ಇಲ್ಲಿ ಒಬ್ಬ ವ್ಯಕ್ತಿಯ ಒಂದು ತಿಂಗಳಿನ ಖರ್ಚು ಸರಿಸುಮಾರು 2,000 ಫ್ರಾಂಕ್ ಇರುತ್ತೆ. ಪ್ರಸ್ತುತ ಇಲ್ಲಿ ಒಬ್ಬ ವ್ಯಕ್ತಿಯ ಸ್ಯಾಲರಿ ಭಾರತ ಹಾಗೂ ಚೀನಾಗಿಂತ 10 ರಿಂದ 12 ಪಟ್ಟಷ್ಟು ಹೆಚ್ಚಾಗಿರುತ್ತೆ. ಇದೇ ಕಾರಣದಿಂದ ಅವರ ದೇಶದ ಕರೆನ್ಸಿ ಈ ಸ್ಟೇಜ್ ಅಲ್ಲಿದೆ. ಇದು ಪ್ರಪಂಚದ 3ನೇ ಅತಿ ದೊಡ್ಡ ಪರ್ ಕ್ಯಾಪಿಟಾ ಇನ್ಕಮ್ ಹೊಂದಿರುವ ದೇಶ ಆಗಿದೆ. ಒಂದು ಸ್ವಿಸ್ ಫ್ರಾಂಕ್ ಭಾರತದ $95.16 ಸಮವಾಗುತ್ತೆ. ನಂಬರ್ 7 ಕೇಮನ್ ಐಲ್ಯಾಂಡ್ ಡಾಲರ್. ಇದು ಕೇಮನ್ ದ್ವೀಪಗಳ ಕರೆನ್ಸಿ. ಇದು ಮೆಕ್ಸಿಕೋದಂತಹ ದೇಶಗಳಿಂದ ಆಮದಾಗುತ್ತೆ. ಇದು ಪ್ರಪಂಚದಲ್ಲೇ ಉತ್ತಮವಾದ ಜಾಬ್ ರೇಟ್ ಹೊಂದಿರುವ ದೇಶ ಆಗಿದೆ. ಪ್ರಪಂಚದ ಅತಿ ದೊಡ್ಡ ಆರ್ಥಿಕ ಸೇವೆ ಹಾಗೂ ಪ್ರವಾಸಿ ತಾಣಗಳನ್ನ ಇದು ಹೊಂದಿದೆ. ಯಾಕಂದ್ರೆ ಇದು ಪ್ರಪಂಚದಲ್ಲೇ ಅತ್ಯುತ್ತಮವಾದ ಬೀಚ್ ಪೋರ್ಟ್ ಆಗಿ ಬದಲಾಗಲಿದೆ. ಇಲ್ಲಿನ ಒಂದು ಕೇಮನ್ ಡಾಲರ್ ನಮ್ಮ ಭಾರತದ $103.46 ಸಮವಾಗುತ್ತೆ. ನಂಬರ್ 6 ಯೂರೋ. ಪ್ರಪಂಚದಲ್ಲಿ ಮೋಸ್ಟ್ ಪಾಪ್ಯುಲರ್ ಆದ ಕರೆನ್ಸಿಯಲ್ಲಿ ಯೂರೋ ಕರೆನ್ಸಿ ಖಂಡಿತವಾಗ್ಲೂ ಇರುತ್ತೆ. ಇದು ಬಲಿಷ್ಠವಾಗಲು ಅತಿ ದೊಡ್ಡ ಕಾರಣ ಏನೆಂದ್ರೆ ಈ ಕರೆನ್ಸಿಯನ್ನ ಪ್ರಪಂಚದಲ್ಲಿ ಅಭಿವೃದ್ಧಿ ಹೊಂದಿರುವ 19 ದೇಶಗಳಲ್ಲಿ ಉಪಯೋಗಿಸಲಾಗುತ್ತೆ. ಆ ದೇಶಗಳು ಫ್ರಾನ್ಸ್, ಜರ್ಮನಿ, ಇಟಲಿ, ನೆದರ್ಲ್ಯಾಂಡ್ಸ್ ಹಾಗೂ ಸ್ಪೇನ್ ನಂತಹ ದೇಶಗಳು. ಈ ದೇಶಗಳು ಪ್ರಪಂಚದಲ್ಲೇ ಅತ್ಯುತ್ತಮವಾದ ಪರ್ ಕ್ಯಾಪಿಟಾ ಇನ್ಕಮ್ ನ ಹೊಂದಿವೆ. ಇಲ್ಲಿನ ಒಂದು ಯೂರೋ ಭಾರತದ $90.47 ಸಮವಾಗುತ್ತೆ. ಈ ದೇಶಗಳಲ್ಲಿ ಜರ್ಮನಿಯ ತಿಂಗಳಿನ ಆದಾಯವನ್ನ ಪರಿಗಣನೆ ಮಾಡಿದ್ರೆ ಅದು €1,600 ವರೆಗೂ ಹೋಗುತ್ತೆ. ಅಂದ್ರೆ ಅಲ್ಲಿನ ಜನರು ತಿಂಗಳಿಗೆ ಕನಿಷ್ಠ ಅಂದ್ರೂ €1,500 ಸಂಪಾದಿಸ್ತಾರೆ. ಇದು ಭಾರತೀಯ ಕರೆನ್ಸಿಯಲ್ಲಿ ಸರಿಸುಮಾರು $1,30,000 ಆಗುತ್ತೆ. ನಂಬರ್ 5 ಪೌಂಡ್ ಸ್ಟೆರ್ಲಿಂಗ್. ಪೌಂಡ್ ಕರೆನ್ಸಿ ಅನ್ನೋದು ಯುನೈಟೆಡ್ ಕಿಂಗ್ಡಮ್ಗೆ ಸೇರಿದ ಕರೆನ್ಸಿಯಾಗಿದೆ. ಈ ಕರೆನ್ಸಿಯನ್ನ GBP ಅಂದ್ರೆ ಗ್ರೇಟ್ ಬ್ರಿಟನ್ ಪೌಂಡ್ ಅಂತಾನೂ ಕರೀತಾರೆ. ಬ್ರಿಟನ್ ಜೊತೆಗೆ ಸ್ಯಾಂಡ್ವಿಚ್ ದ್ವೀಪಗಳಲ್ಲೂ ಕೂಡ ಇದನ್ನ ಉಪಯೋಗಿಸ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿಯ ತಿಂಗಳಿನ ಖರ್ಚು ವೆಚ್ಚ $70,000 ವರೆಗೂ ಇರುತ್ತೆ. ಆದ್ರೆ ಇಲ್ಲಿ ಉದ್ಯೋಗ ಸಿಗೋದು ತುಂಬಾ ಕಷ್ಟ. ಆದ್ರೆ ಒಂದ್ಸಲ ಜಾಬ್ ಸಿಕ್ಕರೆ ಅವರ ಜೀವನ ಸೆಟಲ್ ಆದಂತೇನೆ ಅರ್ಥ. ಇಲ್ಲಿ ಒಬ್ಬ ವ್ಯಕ್ತಿಯ ಸಂಬಳ $29,000 ದಿಂದ $31,000 GBP ವರೆಗೂ ಇರುತ್ತೆ. ಒಂದು ಪೌಂಡ್ ಸ್ಟೆರ್ಲಿಂಗ್ ಭಾರತದ $107.09 ಸಮವಾಗುತ್ತೆ. ಅಂದ್ರೆ ಭಾರತದಲ್ಲಿ ಒಬ್ಬ ವ್ಯಕ್ತಿ ತಿಂಗಳಿಗೆ $1,00,000 ಸಂಪಾದಿಸಿದ್ರೆ ಇಲ್ಲಿ ನಿವಾಸಿಸುವ ಜನರು ತಿಂಗಳಿಗೆ $30 ಲಕ್ಷ ವರೆಗೂ ಸಂಪಾದಿಸ್ತಾರೆ. ಇದಕ್ಕಾಗಿ ಭಾರತದಿಂದ ಹೊರದೇಶಗಳಿಗೆ ಹೋಗಿ ಸಂಪಾದಿಸಬೇಕು ಅನ್ನುವವರು ಮೊದಲನೇದಾಗಿ UK ದೇಶವನ್ನ ಆಯ್ಕೆ ಮಾಡಿಕೊಳ್ತಾರೆ.
ನಂಬರ್ 4 ಜೋರ್ಡಾನಿಯನ್ ದಿನಾರ್. ಇದು ಜೋರ್ಡಾನ್ ನ ಅಫಿಷಿಯಲ್ ಕರೆನ್ಸಿ. ಆದ್ರೆ ಜೋರ್ಡಾನ್ ಒಂದೇ ಅಲ್ಲದೆ ಈ ಕರೆನ್ಸಿ ಪಾಲಿಸ್ತೀನ್ ಅಲ್ಲೂ ಕೂಡ ಗುರುತಿಸಿಕೊಂಡಿದೆ. ಒಂದು ಜೋರ್ಡಾನಿಯನ್ ದಿನಾರ್ ನಮ್ಮ ರೂಪಾಯಿಯಲ್ಲಿ 121 ರೂಪಾಯಿ 47 ಪೈಸೆಗೆ ಸಮವಾಗುತ್ತೆ. ಒಂದು ಸರ್ವೆ ಪ್ರಕಾರ ಇಲ್ಲಿನ ಒಂದು ಕುಟುಂಬದ ಒಂದು ತಿಂಗಳ ಖರ್ಚು 1697ರಿಂದ 1800 ದಿನಾರ್ ವರೆಗೂ ಇರುತ್ತೆ. ಇಲ್ಲಿ 10 ಲಕ್ಷಕ್ಕಿಂತ ಹೆಚ್ಚಿನ ಜನರು ಬೇರೆ ದೇಶಗಳಿಂದ ವಲಸೆ ಬಂದು ವಿವಿಧ ರಂಗಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದರಲ್ಲಿ 60% ಅಷ್ಟು ಭಾರತೀಯರು ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇನ್ನುಳಿದ 40% ಅಷ್ಟು ಜನರು ಐಟಿ, ಫೈನಾನ್ಸ್ ಹಾಗೂ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಇವರ ಸಂಬಳ 1610ರಿಂದ 7190 ಜೋರ್ಡಾನಿಯನ್ ದಿನಾರ್ ವರೆಗೂ ಇರುತ್ತೆ. ನಂಬರ್ 3 ಒಮಾನಿ ರಿಯಾಲ್. ಒಮಾನಿ ರಿಯಾಲ್ ಅನ್ನೋದು ಒಮನ್ ದೇಶದ ಅಫಿಷಿಯಲ್ ಕರೆನ್ಸಿ. ಒಮನ್ ಅನ್ನೋದು ಅರಬ್ ಇಸ್ಲಾಮಿಕ್ ದೇಶ. ಈ ದೇಶ ಸೌದಿ ಅರೇಬಿಯಾದೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿದೆ. ಒಮನ್ ದೇಶದ ಒಟ್ಟು ಜನಸಂಖ್ಯೆ 48 ಲಕ್ಷ. ಇದರಲ್ಲಿ 11 ಲಕ್ಷದಷ್ಟು ಜನರು ವಿದೇಶಿಯರೇ ಇರ್ತಾರೆ. ಇವರು ಬೇರೆ ದೇಶಗಳಿಂದ ವಲಸೆ ಬಂದು ಇಲ್ಲಿ ಕೆಲಸ ಮಾಡ್ತಿರ್ತಾರೆ. ಒಂದು ಒಮಾನಿ ರಿಯಾಲ್ ನಮ್ಮ ಭಾರತದ 223 ರೂಪಾಯಿ 89 ಪೈಸೆಗೆ ಸಮವಾಗುತ್ತೆ. ಒಮನ್ ಕರೆನ್ಸಿ ಇಷ್ಟೊಂದು ಬಲಿಷ್ಠವಾಗಲು ಪ್ರಧಾನ ಕಾರಣ ಇದು 1000 ಪೈಸೆಗಳಿಗೆ ವಿಭಜಿಸಲ್ಪಡುತ್ತೆ. ಎರಡನೆಯದು ಇದು US$ ಸ್ಟಾಕ್ಸ್ ನ ಹೊಂದಿದೆ. ಮೂರನೆಯದು ಪ್ರಪಂಚದಲ್ಲೇ ಒಮನ್ ದೇಶ ಅತಿ ಹೆಚ್ಚು ತೈಲ ಉತ್ಪಾದಿಸುವ ದೇಶಗಳಲ್ಲಿ ಒಂದಾಗಿದೆ. ಇಲ್ಲಿ ಕೆಲಸ ಮಾಡುವವರಿಗೆ ಅತಿ ಕಡಿಮೆ ಸಂಬಳ ಎಷ್ಟು ಅಂದ್ರೆ ತಿಂಗಳಿಗೆ 750 ರಿಯಾಲ್. ನಂಬರ್ 2 ಬೆಹರಿನ್ ದಿನಾರ್. ಬೆಹರಿನ್ ದಿನಾರ್ ಅನ್ನೋದು ಸೌದಿ ಅರೇಬಿಯಾದ ಸಮೀಪದಲ್ಲಿರುವ ಮಿಡಿಲ್ ಈಸ್ಟ್ ಅಲ್ಲಿರುವ ಬೆಹರಿನ್ ದೇಶದ ಕರೆನ್ಸಿ. ಬೆಹರಿನ್ ದಿನಾರ್ ವಿಶ್ವದಲ್ಲೇ 2ನೇ ಅತಿ ದೊಡ್ಡ ಕರೆನ್ಸಿ ಎಂದು ಪರಿಗಣಿಸಲಾಗುತ್ತೆ. ಇದರ ಕ್ರೆಡಿಟ್ ಸೆಂಟ್ರಲ್ ಬ್ಯಾಂಕ್ ಆಫ್ ಬೆಹರಿನ್ಗೆ ಹೋಗುತ್ತೆ. ಯಾಕಂದ್ರೆ ಇಸ್ಲಾಮಿಕ್ ಬ್ಯಾಂಕ್ ಹಾಗೂ ಆರ್ಥಿಕ ಸೇವೆಗಳು ಬೆಹರಿನ್ ಆರ್ಥಿಕ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಭಾಗಗಳಾಗಿವೆ. ಇಲ್ಲಿನ ಪ್ರಜೆಗಳ ಆವರೇಜ್ ಸ್ಯಾಲರಿ 1480 ಬೆಹರಿನ್ ದಿನಾರ್. ಇದು ಭಾರತೀಯ ರೂಪಾಯಿಯಲ್ಲಿ 3,37,000 ರೂಪಾಯಿಗೆ ಸಮವಾಗುತ್ತೆ. ಇಲ್ಲಿ ಒಬ್ಬ ಕ್ಲೀನರ್ ಸ್ಯಾಲರಿ ಕೂಡ 4 ಲಕ್ಷಕ್ಕಿಂತ ಹೆಚ್ಚಾಗಿರುತ್ತೆ. ಇದೇ ಕಾರಣದಿಂದ ಇದು ಪ್ರಪಂಚದಲ್ಲೇ ಅತಿ ಹೆಚ್ಚು ಪರ್ ಕ್ಯಾಪಿಟಾ ಇನ್ಕಮ್ ಹೊಂದಿರುವ ದೇಶವಾಗಿ ನಿಂತಿದೆ. ಒಂದು ಬೆಹರಿನ್ ದಿನಾರ್ 228 ರೂಪಾಯಿ 86 ಪೈಸೆಗೆ ಸಮವಾಗುತ್ತೆ. ನಂಬರ್ 1 ಕುವೈತ್ ದಿನಾರ್. ಇದು ಪಶ್ಚಿಮ ಏಷ್ಯಾದಲ್ಲಿನ ಕುವೈತ್ ದೇಶದಲ್ಲಿ ಮಾತ್ರ ಚಲಾವಣೆಯಾಗುತ್ತೆ. ಇದು ವಿಶ್ವದಲ್ಲೇ ಅತಿ ದೊಡ್ಡ ತೈಲ ನಿಕ್ಷೇಪವನ್ನ ಹೊಂದಿರುವ ದೇಶ. ಪ್ರಪಂಚ ವ್ಯಾಪ್ತವಾಗಿ ತೈಲಕ್ಕೆ ಬೇಡಿಕೆ ಹೆಚ್ಚಾಗಿರೋದ್ರಿಂದ ಇದರ ಒಟ್ಟು ಆರ್ಥಿಕ ವ್ಯವಸ್ಥೆ ತೈಲದ ಮೇಲೇನೆ ನಿಂತಿದೆ. ಇಲ್ಲಿನ ಕರೆನ್ಸಿಯ ಡಿಮ್ಯಾಂಡ್ ಸ್ವಯಂ ಚಾಲಿತವಾಗಿ ಹೆಚ್ಚಾಗುತ್ತೆ. ಕುವೈತ್ನ ಜನಸಂಖ್ಯೆ 43 ಲಕ್ಷ. ಅದರಲ್ಲಿ 3 ಲಕ್ಷದಷ್ಟು ಜನರು ಇತರೆ ದೇಶಗಳಿಂದ ವಲಸೆ ಬಂದ ಕಾರ್ಮಿಕರೇ ಇರ್ತಾರೆ. ಒಂದು ಕುವೈತ್ ದಿನಾರ್ ನಮ್ಮ ಭಾರತೀಯ ಕರೆನ್ಸಿಯಲ್ಲಿ 279 ರೂಪಾಯಿ 76 ಪೈಸೆಗೆ ಸಮವಾಗುತ್ತೆ. ಭಾರತೀಯ ವಿದೇಶಿ ವ್ಯವಹಾರ ಮಂಡಳಿ ಪ್ರಕಾರ ಸರಿಸುಮಾರು 90,000ದಷ್ಟು ಭಾರತೀಯ ಕಾರ್ಮಿಕರು ಪ್ರತಿ ತಿಂಗಳು 1266 ಕುವೈತ್ ದಿನಾರ್ನ ಸಂಪಾದಿಸುತ್ತಿದ್ದಾರೆ. ಅಂದ್ರೆ ಭಾರತೀಯ ಕರೆನ್ಸಿಯಲ್ಲಿ ಸರಿಸುಮಾರು 3,51,000 ರೂಪಾಯಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಇವು ಪ್ರಪಂಚದಲ್ಲಿರುವ ಅತ್ಯಂತ ಬಲಿಷ್ಠವಾದ ಕರೆನ್ಸಿಗಳು. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ರೀತಿ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಸ್ ನ ನೋಡಲು ನಮ್ಮ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.